ಓಕೆ, ಸೊ ಡಿಯರ್ ಆಡಿಯನ್ಸ್, ಇವತ್ತು ಓವನ್ ಚಿಕನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಓವನ್ ಚಿಕನ್ ತುಂಬಾ ಸಿಂಪಲ್. ಇದು ಹೆಂಗೆ ಅಂದ್ರೆ ನಿಮ್ಗೆ ಇದ್ರಲ್ಲಿ ಮಸಾಲ ಏನು ಇರಲ್ಲ, ಫುಲ್ ಲೈಕ್ ಜಸ್ಟ್ ಸಾಲ್ಟು ಪೆಪ್ಪರ್ ಈ ತರ ಉಪ್ಪು ಖಾರ ಅಷ್ಟೇ ಇರ್ತೈತಿ, ಇನ್ನೇನು ಇರೋದಿಲ್ಲ. ಸೊ ಇದಕ್ಕೆ ಫಸ್ಟ್ ಚಿಕನ್ ವಾಶ್ ಮಾಡ್ಕೊಬೇಕು. ಎಲ್ರು ಮಾಡೋದೆ, ನಂದೇನು ಸ್ಪೆಷಲ್ ಏನಿಲ್ಲ. ಎಲ್ಲರೂ ನೀಟಾಗಿ ಚಿಕನ್ ವಾಶ್ ಮಾಡ್ಕೊಂಡು, ಸೊ ಈ ತರದ್ ಒಂದು ಇದ್ರಲ್ಲಿ ಇದ್ರೆ ನೀರೆಲ್ಲ ಫುಲ್ ಹೋಗ್ಬೇಕು. ನೀರು ಹೋದ್ರೆ ನಿಮ್ಗೆ ಚಿಕನ್ ಸ್ಮೆಲ್ ಬರೋದಿಲ್ಲ. ಸೊ ಇದನ್ನ ಆಮೇಲೆ ನಾವು ಬಾಣ್ಲಿಲ ಕೂರಿತೀವಿ, ವಾಟರ್ ಕಂಟೆಂಟ್ ಹೋಗುತ್ತೆ ಅನ್ನೋದಕ್ಕೆ ನಾವು ಬಾಣ್ಲಿಲ ಕುಡಿಯಲ್ಲ. ಇದನ್ನ ನಾವು ಡೈರೆಕ್ಟ್ ಏನ್ ಮಾಡ್ತೀವಿ, ಮಿಕ್ಸ್ ಮಾಡಿ ಓವನ್ ಅಲ್ಲಿ ಇಡ್ತೀವಿ. ಸೊ ನೆಕ್ಸ್ಟ್ ಇದಕ್ಕೆ ಏನೇನ್ ಬೇಕು ಅಂದ್ರೆ ನಿಮ್ಗೆ ಇಷ್ಟ ಏನ್ ಬೇಕಾದ್ರೂ ಹಾಕ್ಬೋದು. ಬಟ್ ನಮ್ಗೆ ಏನ್ ಬೇಕು ಅದನ್ನ ನಾನು ಇವತ್ತು ಹಾಕೊಂತ ಇದೀನಿ. ನೆಕ್ಸ್ಟ್ ಬನ್ನಿ ಏನೇನ್ ನಾನ್ ಹಾಕ್ತಾ ಇದೀನಿ ಅನ್ನೋದು ನಿಮ್ಗೆ ಹೇಳ್ತೀನಿ. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇದು ಆಕ್ಚುಲಿ ನಮ್ದು ಸ್ಮಾಲ್ ಕಿಚನ್, ಇದ್ರಲ್ಲಿ ಏನ್ ಸೆಟಪ್ ಇಲ್ಲ ಏನಿಲ್ಲ. ಹೌದು, ಸೊ ಫಸ್ಟ್ ಕರ್ಡು ಬೇಕಾದ್ರೆ ಹಾಕೊಳ್ರಿ, ಇಲ್ಲಾಂದ್ರೆ ಬಿಡಿ. ಹಾಕಿದ್ಮೇಲೆ ಟೇಸ್ಟ್ ಏನ್ ಚೇಂಜಸ್ ಇರುತ್ತೆ ಅನ್ನೋದು ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ಸಾಲ್ಟ್, ಮತ್ತೆ ಇದು ಪಿಜ್ಜಾ ಸೀಸನಿಂಗ್. ಸೊ ಬೇಕಾದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಇದು ಹಾಕಿದ್ರೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರ್ತೈತೆ. ಸೊ ನನಗೆ ಒಂಥರ ಚೇಂಜ್ ಇರ್ಲಿ ಅಂತ ಹಾಕ್ತಾ ಇದೀನಿ. ಸೊ ನೆಕ್ಸ್ಟ್ ಬಂದು ಧನಿಯಾ ಪುಡಿ, ಆಮೇಲೆ ಚಿಲ್ಲಿ ಪೌಡರ್, ಮತ್ತೆ ಪೆಪ್ಪರ್ ಪೌಡರ್, ನಿಂಬೆಹಣ್ಣು ಹುಳಿ. ನಿಂಬೆಣ್ಣೆ ಹಾಕ್ಬೇಕು ಅಂದ್ರೆ ನಿಂಬೆಹಣ್ಣು ರಸ ಹಾಕಿ, ಬಟ್ ಕೆಮಿಕಲ್ ಬರುತ್ತಲ್ಲ ಅದನ್ನ ಹಾಕ್ಬೇಡಿ. ಒರಿಜಿನಲ್ ನಿಂಬೆಣ್ಣೆ ತಗೊಂಬಂದು ಕಟ್ ಮಾಡಿ ಹಾಕಿ. ಸೊ ನೆಕ್ಸ್ಟ್ ಬಂದು ಕಸ್ತೂರಿ ಮೇಥಿ. ಇದು ಬೇಕಾದ್ರೆ ಹಾಕ್ಬೋದು, ಬೇಡದಲ್ಲಿ ಬಿಡ್ಬೋದು. ಇದನ್ನ ಹಾಕಿದ್ರೆ ಏನ್ ಟೇಸ್ಟ್ ಬರುತ್ತೆ, ಹಾಕ್ಲಿಲ್ಲ ಅಂದ್ರೆ ಏನ್ ಟೇಸ್ಟ್ ಬರಲ್ಲ ಅನ್ನೋದು ಹೇಳ್ತೀವಿ. ಸೊ ಮೇನು ಓವನ್ ರೆಡಿ ಇರಬೇಕು. ಸೊ ನಮ್ಮ ಓವನ್ ರೆಡಿ ಇದೆ. ಸೊ ಓವನ್ ಅಲ್ಲಿ ಆಕ್ಚುಲಿ ಈ ತರದೊಂದು ಪಾರ್ಟ್ ಕೊಟ್ಟಿರ್ತಾರೆ, ಮತ್ತೆ ಈ ತರದ್ದು. ಸೊ ನೀವು ಓವನ್ ಚಿಕನ್ ಮಾಡುವಾಗ ಇದು ಹಾಕದಲ್ಲೇ ಇರೋದನ್ನ ಮರಿಬೇಡಿ. ಯಾಕಂದ್ರೆ ಇದು ಹಾಕ್ಲಿಲ್ಲ ಅಂದ್ರೆ ಚಿಕನ್ ಇರೋ ಆಯಿಲ್ ಎಲ್ಲ ಇದ್ರೊಳಗಡೆ ಬರುತ್ತೆ, ಮತ್ತೆ ನಿಮಗೆ ಕ್ಲೀನಿಂಗ್ ಕಷ್ಟ ಆಗುತ್ತೆ. ಸೊ ಇದಿಟ್ರೆ ಆಯಿಲ್ ಎಲ್ಲ ಅದರಲ್ಲೇ ಬೀಳುತ್ತೆ. ಮತ್ತೆ ನೀವು ಚಿಕನ್ ಮತ್ತೆ ಚೇಂಜ್ ಮಾಡಿ ಇನ್ನೊಂದ್ ಸೈಡ್ ಬೇಯಿಸ್ಬೇಕಾದ್ರೆ ಅದೇ ಆಯಿಲ್ ನ ಅದ್ರ ಮೇಲೆ ಹಾಕ್ಬೋದು. ಇದಕ್ಕೆ ಆಯಿಲ್ ಏನು ಎಕ್ಸ್ಟ್ರಾ ಆಡ್ ಮಾಡಲ್ಲ, ಅದೇ ಆಯಿಲ್ ನೇ ಹಾಕ್ಬೋದು. ಅದಕ್ಕೋಸ್ಕರ ಇದು ಮೇನ್ ಇಂಪಾರ್ಟೆಂಟ್, ಇದು ಇಟ್ಕೊಳ್ರಿ. ಮತ್ತೆ ಸೇಮ್ ಒಂದೊಂದು ಓವನಲ್ಲಿ ಒಂದೊಂದ್ ತರ ಇರುತ್ತೆ. ಮೇನ್ ಕೆಳಗಡೆ ಪ್ಲೇಟು ಮತ್ತೆ ಇದು ಎರಡು ಇಟ್ಕೊಳ್ರಿ. ಸೊ ಇಷ್ಟು ರೆಡಿ ಇದೆ. ಸೊ ನೆಕ್ಸ್ಟ್ ನಮ್ಗೆ ಇನ್ನೇನ್ ಬೇಕು, ಸೊ ಶುಂಠಿ ಬೆಳ್ಳುಳ್ಳಿ. ಸೊ ಗಾರ್ಲಿಕ್, ಜಿಂಜರ್, ಶುಂಠಿ ಬೆಳ್ಳುಳ್ಳಿ ಎರಡನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನೆಲ್ಲ ಸೇರಿಸಿ ಕಲಸ್ಕೊಬೇಕು. ಈ ಕಲಸ್ಕೊಬೇಕಾದ್ರೆ ನಿಮ್ಗೆ ನಿಂಬೆ ಹುಳಿ ಏನಾದ್ರು ಕಡಿಮೆ ಆಯ್ತು ಅನ್ಸಿದ್ರೆ ಏನು ಆಡ್ ಮಾಡ್ಬಿಡಿ. ಬೇಕಂದ್ರೆ ಚೂರ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿ. ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರ್ತೈತಿ. ಈಗ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಕ್ಲೀನ್ ಮಾಡ್ಕೊಂಡಿದೀನಿ. ಅದನ್ನ ಈಗ ಏನ್ ಮಾಡ್ಬೇಕು, ಕುಟ್ಬೇಕು. ನೀವೆಲ್ಲ ಮಿಕ್ಸಿಗೆ ಹಾಕೊಂಡ್ರಿ, ಕುಟಾಣಿ ಇಲ್ಲ ಅಂದ್ರೆ. ಸೊ ಕುಟ್ಟದಿರೋದ್ರಿಂದ ನಾನು ಕುಟ್ತೀನಿ. ಸೊ ಕುಟ್ಟೋದನ್ನ ದಯಮಾಡಿ ಒಂದ್ಸರಿ ತೊಳ್ಕೊಂಬಿಡಿ. ಯಾಕಂದ್ರೆ ಅದನ್ನ ಈಗ ಯೂಸ್ ಮಾಡಿದ್ರೆ ಮತ್ತಿನ್ ಯಾವಾಗ ಯೂಸ್ ಮಾಡಿರ್ತೀರೋ ಏನೋ ಗೊತ್ತಿಲ್ಲ. ಅದ್ರೊಳಗಡೆ ಏನೇನು ಹುಳ ಹೋಗಿರ್ತವೋ, ಏನ್ ಕಸ ಇರ್ತೈತೋ ಗೊತ್ತಿಲ್ಲ. ಸೊ ಇದು ಬೆಳ್ಳುಳ್ಳಿ, ಇದನ್ನ ನಾನು ಸಿಪ್ಪೆ ಸುಳ್ಕೊಂಡಿದ್ದೀನಿ. ನೀಟಾಗಿ ಸುಳಿಯಕ್ ಆಗ್ಲಿಲ್ಲ ಅಂದ್ರೆ ಮೇಲ್ ಸುಳ್ಕೊಂಡ್ರು ಸಾಕು. ಸೊ ನೆಕ್ಸ್ಟ್ ಬಂದು ಶುಂಠಿ 2 ಪೀಸ್ ತಗೊಂಡಿದ್ದೀನಿ. 2 ಪೀಸ್ ಸಾಕು. ಬೇಕಂದ್ರೆ ಇನ್ನು ನೀವು ಜಾಸ್ತಿ ಹಾಕೊಬಹುದು, ನನಗೆ ಎಷ್ಟು ಸಾಕು. ಸೊ ಇದು ಕಲ್ಲು ಕುಟ್ಟೋದು. ಕುಟ್ಟು 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 ಹಿಂಗ್ ಕುಟ್ಟಿದ್ರೆ ಅದು ಕುಟ್ಟಕ್ಕಾಗಲ್ಲ. ಜೊತೆಗೆ ರೆಕಾರ್ಡ್ ಮಾಡ್ಕೊಂಡು ಕುಟ್ಟಕ್ ಹೋದ್ರು ಅದು ನೀಟಾಗಿ ಕುಟ್ಟಲ್ಲ. ಸೊ ನಾನು ಕುಟ್ಟಿದ್ಮೇಲೆ ನೀಟಾಗಿ ಹೆಂಗಾಗುತ್ತೆ ಅಂತ ಮತ್ತೆ ಕಾಣಿಸ್ತೀನಿ. ಸೊ ಈಗ ನೀಟಾಗಿ ಕುಟ್ಟಿದೀನಿ. ಕಲ್ ತೆಗಿಯೋಣ. ನೀಟಾಗಿ ಅಂದ್ರೆ ದೊಡ್ಡದಾಗಿ ಕುಟ್ಟಿದೀನಿ. ನಿಮ್ಗೆ ನೈಸಾಗಿ ಮಾಡ್ಬೇಕು ಅಂತೇನಿಲ್ಲ. ಇದ್ರಲ್ಲಿ ರಸ ಬಿಟ್ಕೊಂಡು ಫ್ಲೇವರ್ ಇಳ್ಕೊಂಡ್ರೆ ಸಾಕು. ಜೊತೆಗೆ ಅದು ಓವನ್ ಅಲ್ಲಿ ಬೇಯುವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳತ್ತೆ. ಸೊ ಕುಟ್ಟಿದ್ದಾಯ್ತು. ರೆಕಾರ್ಡ್ ಆಫ್ ಮಾಡಿ ನೀಟಾಗಿ ಕುಟ್ಟಿದೀನಿ. ಇದು ಕುಟ್ಟಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದೆಲ್ಲ ನಿಮಗೆ ಬಿಟ್ಟಿದ್ದು. ಆಮೇಲೆ ಅದು ಟೈಮಿಂಗ್ಸ್ ಎಷ್ಟು ಬೇಕು ಸರ್, ಎಷ್ಟೊತ್ತು ಕುಟ್ಟಬೇಕು ಅಂತೆಲ್ಲ ಕೇಳ್ಬೇಡಿ. ಈಗ ಮೇನ್ ಪಾರ್ಟ್ ಎಲ್ಲ ಏನೇನ್ ತೋರ್ಸೋದು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸ್ಬೇಕು. ಏನೇನ್ ಹಾಕ್ತೀನಿ, ಫಸ್ಟ್ ಬಂದು ನಾನು ಏನ್ ಹಾಕ್ಲಪ್ಪ, ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಮೆಣಸಿನ್ಕಾಯಿ 2, 3, 4, 5, 6, 7, 8. ನಿಮ್ಗೆ ಎಷ್ಟು ಬೇಕಾ ಖಾರ ಅಷ್ಟಕ್ಕೆ ಹಾಕೊಳ್ರಿ. ಮತ್ತೆ ಎಷ್ಟು ಚಿಕನ್ ಇರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಹಾಕೊಳ್ರಿ. ಸುಮ್ನೆ ಆಮೇಲೆ ನಾನು ಹಾಕ್ದೆ ಅಂತ ಹಾಕ್ಬೇಕ್ರಿ. ಇದು ಕಲರ್ ಕಡಿಮೆ, ಖಾರ ಜಾಸ್ತಿ. ಸೊ ನೆಕ್ಸ್ಟ್ ಬಂದು ಪೆಪ್ಪರು ನನ್ಗೇನ್ ಬೇಕಿಲ್ಲ, ಬಟ್ ಒಬ್ಬೊಬ್ರು ಅದೇ ಫ್ಲೇವರ್ ಬೇಕು ಅಂತಾರೆ. ಸೊ ಅದಕ್ಕೆ ಅಯ್ಯೋ ಜಾಸ್ತಿ ಬಿದ್ದೋಯ್ತು, ಸಾಕು ಇಷ್ಟೇ. ಸೊ ನೆಕ್ಸ್ಟ್ ಬಂದು ಧನಿಯಾ ಪುಡಿ. ಸೊ ಧನಿಯಾ ಪುಡಿ ಬಂದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಕ್ಕಾಗಲ್ವಲ್ಲ, ಆ ಫ್ಲೇವರ್ ಬರ್ಲಿ ಅಂತ ಅಷ್ಟೇ ಹಾಕೋದು. ಸೊ ಸಾಕು. ನೆಕ್ಸ್ಟ್ ಕಸ್ತೂರಿ ಮೇಥಿ ಹಾಕೋಣ. ಅದು ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಲೈಟಾಗಿ ಚೂರು ಪುಡಿ ಮಾಡಿ ಹಾಕೊಳ್ರಿ. ಇಲ್ಲ ಅಂದ್ರೆ ಹಂಗೆ ಅಂಗಡಿಲಿ ತಂದಿರೋದನ್ನ ಹಾಕ್ರಿ. ಹಾಕಿದ್ರೆ ಏನಂದ್ರೆ ಒಂಚೂರು ಅದೇ ಅದ್ ಫ್ಲೇವರ್ ಹಿಡ್ಕೊಳತ್ತೆ.
ನೆಕ್ಸ್ಟ್ ಉಪ್ಪು, ಸಾಲ್ಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಜಾಸ್ತಿ ಹಾಕ್ಬೇಡ್ರಿ, ನೋಡ್ಕೊಂಡು ಹಾಕೊಳ್ರಿ. ಆಮೇಲೆ ಒಂಚೂರು ಕಲ್ಸಿದ್ಮೇಲೆ ನೋಡ್ಕೊಂಡು ಖರೀದಿ ಮಾಡ್ರಿ. ನಾನು ಹಾಕ್ತಿರೋದೆಲ್ಲ ಕಡಿಮೆ ಕಡಿಮೆನೆ. ಆಮೇಲೆ ಇದಕ್ಕೆ ನಾನು ಆಡಪ್ ಮಾಡ್ಕೊಂತೀನಿ. ಆಮೇಲೆ ನಾನು ಇಷ್ಟೇ ಹಾಕಿದ್ದೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ನೀವು ಅಷ್ಟೇ ಹಾಕ್ಬೇಡಿ. ಹೌದು, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಡ್ತೀನಿ ಸಾರಿ ನಾನು ಮಾಡೋದು ಹೇಳ್ಕೊಡಲ್ಲ. ನಾನು ಮಾಡ್ತಾ ಇರೋದು ನಿಮಗೆ ತೋರಿಸ್ತಾ ಇದೀನಿ ಅಷ್ಟೇ. ಇದು ನನಗೆ ನಾನು ಮಾಡ್ಕೊಂತ ಇರೋದು. ಆಮೇಲೆ ನನ್ನನ್ನು ನೋಡಿ ಕಲ್ತ್ಕೊಂಡು ಯಾರನ್ನ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಕರ್ಡು, ಮೊಸರೇನಕ್ಕೆ ಹಾಕ್ತಿವಿ ಗೊತ್ತಾ? ನೀವು ಹೋಟ್ಲುಗಳಲ್ಲಿ ತಿಂದಿರ್ತೀರ ಅನ್ಸುತ್ತೆ. ಚಿಕನ್ ಟಿಕ್ಕಾ ಅಂದ್ರೆ ತಂದೂರಿ ಐಟಮ್ಸ್. ಸೊ ಚಿಕನ್ ಟಿಕ್ಕಾಗ ಮಸಾಲ ಮಾಡ್ಬೇಕಾದ್ರೆ ಅವ್ರು ಹೆಂಗ್ ಮಾಡಿರ್ತಾರೆ ಗೊತ್ತಾ? ಈ ಕರ್ಡ್ನ ಒಂದ್ ಪಂಚೆಲ್ ಹಾಕ್ಬಿಟ್ಟು ಸೋರ್ ಬಿಟ್ರೆ ನೀರಿನ ಅಂಶ ಎಲ್ಲ ಇಳ್ಕೊಂಡು ಏನ್ ಗಟ್ಟಿ ಇದೆಯಲ್ಲ, ಈ ಗಟ್ಟಿ ಪದಾರ್ಥ ಮಾತ್ರ ಪಂಚೆಲ್ ಉಳ್ಕೊಳತ್ತೆ. ಸೊ ಅದು ಒಂಥರ ಬೆಣ್ಣೆ ತರ ಇರ್ತದೆ. ಅದಕ್ಕೆ ಈಗ ನಾನು ಏನ್ ಮಸಾಲ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಕಲ್ಸಿ ಅದನ್ನೇ ಚಿಕನ್ ಮೆತ್ತಿ ತಂದೂರಿಲಿ ಬೇಯಿಸ್ಕೊಡ್ತಾರೆ. ಅದಕ್ಕೆ ಕರ್ಡ್ ಹಾಕ್ತೀನಿ ಅಂತ ಹೇಳಿದ್ರು. ಇದು ಹಾಕಿದ್ರೆ ಒಂಥರ ಜಸ್ಟ್ ಲೈಕ್ ಬಟರ್ ಟೇಸ್ಟ್ ಬರ್ತೈತೆ. ಟೇಸ್ಟ್ ಅಲ್ಲ, ಬಟರ್ ಫ್ಲೇವರ್ ಲೈಟ್ ಆಗಿ. ಅದು ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಂಬೆಹಣ್ಣು ಹುಳಿ. ಇದಕ್ಕೆ ನಾನು ಹೇಳಿದ್ದು, ಈಗ ಒಬ್ಬರಿಗೆ ಓವನ್ ಚಿಕನ್ ಅಂದ್ರೆ ಈಗ ನಮ್ಗೇನು ಉಪು ಖಾರ ಇದ್ರೆ ಸಾಕು, ಅಷ್ಟೇ ತಿನ್ಕೊಂಡ್ಬಿಡ್ತೀವಿ. ಆದ್ರೆ ಅವ್ರಿಗೆ ಹಂಗಲ್ಲ, ರೆಸ್ಟೋರೆಂಟ್ ಸ್ಟೈಲ್ ಬೇಕು, ಟೇಸ್ಟ್ ಬೇಕು. ಅಂಥವ್ರು ಹಾಕೊಳ್ರಿ ಕರ್ಡ್. ಅಂದ್ರೆ ಗಟ್ಟಿ ಕರ್ಡ್ ಹಾಕಿ. ನಂದು ಯಾವ್ದು ಎಲ್ಲ ನೀರ್ ಹಿಡ್ಕೊಂಡ್ಬಿಟ್ಟೈತೆ. ನೀರ್ ಹಿಡ್ದಿರೋ ಕರ್ಡ್ ಹಾಕ್ದೆ. ಆಕ್ಚುಲಿ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಅಷ್ಟಕ್ಕೆ, ಅಂದ್ರೆ ಗೆಡ್ಡೆ ತರ ಇರುತ್ತಲ್ಲ, ಅದನ್ನ ಮಾತ್ರ ಹಾಕ್ಬೇಕು. ನಿಂಬೆಹಣ್ಣು ಹಾಕು, ಚೆನ್ನಾಗಿ ಹುಳಿ ಹಿಂಡೋದು. ನಮ್ ಚೆನ್ನಾಗಿ ಹುಳಿ ಹಿಂಡೋದು ಚೆನ್ನಾಗಿ ಕಲ್ತಿರ್ತಾರೆ, ಅದಕ್ಕೆ ಚೆನ್ನಾಗಿ ಹಿಂಡ್ತಿದ್ದೀನಿ ಹುಳಿನ. ಸಾಕು. ನೆಕ್ಸ್ಟ್ ಅವಲೆ ಕುಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಯ್ಯೋ ಜಾಸ್ತಿ ಹಾಕ್ಬಿಟ್ಟೆ. ಇರ್ಲಿ ಬಿಡಿ, ನಾನೀಗ ತಾನೇ ಮಾಡ್ಕೊಂತ ಇರೋದು, ನಾನೇ ನಿಮ್ಗೆ ಮಾಡ್ಕೊಳ್ರಿ ಅಂತ ಹೇಳ್ತಿಲ್ಲಲ್ಲ. ಕಲ್ಸು. ಇದನ್ನ ಹಿಂಗೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಇದೇ ದಮ ಗೊಟ್ಟ. ಆಯ್ತು. ಐ ಥಿಂಕ್ ಇಷ್ಟೇ ಮಸಾಲ ಸಾಕು. ಇನ್ನೊಂದ್ ಸ್ವಲ್ಪ ಏನಾದ್ರು ಗಟ್ಟಿ ಮಾಡ್ಕೊಬೇಕು ಅಥವಾ ತೆಳ್ಳಗ್ ಮಾಡ್ಕೊಬೇಕು ಗೊತ್ತಿಲ್ಲ. ನೀವು ಬೇಕಾದ್ರೆ ಅದೇ ಚಿಕನ್ ಮೆತ್ಕೊಬೇಕು ಅಂತ ಜಾಸ್ತಿ ನಿಮಗೆ ಅದ್ರಲ್ಲಿ ಕಾಣಿಸ್ತಾ ಇರ್ಬೇಕು, ರೆಡ್ ಅಂದ್ರೆ ಇನ್ನೊಂದ್ ಸ್ವಲ್ಪ ಪೌಡ್ರ್ ಹಾಕಿ. ಸೊ ಐ ಥಿಂಕ್ ಇದೇನು ಬೇಕಾಗಲ್ಲ, ಸಾಕು ಇಷ್ಟು. ಕಲ್ಸಿದ್ಮೇಲೆ ಹಿಂಗೆ ಒಂಚೂರು ಟೇಸ್ಟ್ ನೋಡ್ಬೇಕು. ಏನಲ್ರಿ, ಹೆಂಗಿರುತ್ತ ಹಿಂಗೆ ಟೇಸ್ಟ್ ನೋಡ್ಬೇಕು, ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ. ಸ್ವಲ್ಪ ಹುಳಿ ಜಾಸ್ತಿ ಆಗೈತೆ, ಇರ್ಲಿ ನಡೀತೈತೆ. ಸಾಲ್ಟ್ ಸ್ವಲ್ಪ ಕಡಿಮೆ ಆಗಿದೆ, ಒಂಚೂರು ಸಾಲ್ಟ್ ಹಾಕ್ತೀನಿ. ಆಸ್ ಯೂಶುವಲ್ ಖಾರನು ಕಡಿಮೆ ಆಗಿದೆ. ಸೊ ಇದಕ್ಕೀಗ ಖಾರನು ಆಡ್ ಮಾಡ್ತೀನಿ. ಇದೆಲ್ಲ ಏನಕ್ಕೆ ಆಡ್ ಮಾಡ್ತಾ ಇದೀನಿ ಅಂದ್ರೆ ಹುಳಿ ಜಾಸ್ತಿ ಆಗ್ಬಿಟ್ಟೈತೆ, ಅದ್ರ ಲೆವೆಲ್ ಮಾಡಕ್ ಮಾಡ್ತಾ ಇದೀನಿ. ನೀವು ಆಮೇಲೆ ಹುಳಿ ಕಡಿಮೆ ಇದ್ರು ಇವನ್ನೆಲ್ಲ ಹಾಕಕ್ ಹೋಗ್ಬೇಡಿ. ಇದು ಹೇಳಿದ್ನಲ್ಲ ಅವಾಗ್ಲೇ, ಪಿಜ್ಜಾ ಸೀಸನಿಂಗ್. ಇದೇನಕ್ಕೆ ಅಂದ್ರೆ ಪಿಜ್ಜಾ ತಿನ್ನೋರ್ಗೆ, ಈ ಚಿಕನ್ ಪಿಜ್ಜಾ ತಿಂತಾರಲ್ಲ ಅಂಥವ್ರಿಗೆ ಆ ಫ್ಲೇವರ್ ಬರ್ಲಿ ಅಂತ ಹಾಕ್ತಾ ಇದೀನಿ ಅಷ್ಟೇ. ಸೊ ನನಗೂ ಇವಾಗ ಸ್ವಲ್ಪ ಪಿಜ್ಜಾ ತಿನ್ನಂಗ ಆಗಿತ್ತು, ಆದ್ರೆ ಪಿಜ್ಜಾ ಈಗ ಇನ್ನೇನ್ ತರ್ಸ್ಕೊಳೋದು ಅಂತ ಹೇಳಿ. ಅಯ್ಯೋ ಇದೇನು ಗಟ್ಟಿಗೆಲ್ಲ ಐತೆ. ಇದೇ ತರನೇ ಸೀಸನಿಂಗ್ ಬಿಡೋದು. ಇದು ಆಕ್ಚುಲಿ ಆದ್ಮೇಲೆ ಅದ್ಮೇಲೆ ಹಾಕೊಂಡ್ ತಿನ್ಬೇಕು, ಬಟ್ ಅದಾದ್ಮೇಲೆ ಹಾಕಕ್ ಆಗಲ್ವಲ್ಲ. ಹಾಕೊಂಡ್ ತಿನ್ನಕ್ಕೂ ಇದೇನ್ ಪಿಜ್ಜಾನ? ಚೀಸ್ ಇರ್ತೈತೆ, ಹಾಕಿದ ತಕ್ಷಣ ಕಚ್ಕೊಳ್ಳುತ್ತೆ ಅನ್ನಕ್ಕೆ ಇಲ್ಲ. ಈಗ ಸುಮ್ನೆ ಅದಕ್ಕೆ ಚೂರ್ ಫ್ಲೇವರ್ ಇಳ್ಕೊಂಡ್ಲಿ ಅಂತ ಹಾಕಿರೋದಷ್ಟೇ. ಐ ಥಿಂಕ್ ವಿಡಿಯೋ ಜಾಸ್ತಿ ಲಾಂಗ್ ಆಗ್ತಾ ಐತೆ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಎಲ್ಲ ಶಾರ್ಟ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ಒಂದು ಕೈಂಡ್ ಇನ್ಫಾರ್ಮೇಶನ್, ಈ ಚಾನಲ್ ಬಂದು ನಾಟ್ಸ್ ಎ ಕುಕಿಂಗ್ ಚಾನಲ್, ಜಸ್ಟ್ ಲೈಕ್ ಎಂಟರ್ಟೈನ್ಮೆಂಟ್ ಚಾನಲ್. ಅಂದ್ರೆ ನಿಮ್ಗೆಲ್ಲ ತರನೇ ಎಂಟರ್ಟೈನ್ಮೆಂಟ್. ಸೊ ಡೇ ಟು ಡೇ ಲೈಫ್ ಅಲ್ಲಿ ನಾವ್ ಏನೇನ್ ಎಂಜಾಯ್ ಮಾಡ್ತೀವಿ, ಎಸ್ಪೆಷಲ್ ನಾನು. ಸೊ ಅದನ್ನ ನಾನು ರೆಕಾರ್ಡ್ ಮಾಡಿ ಹಾಕ್ತೀನಿ. ಇಷ್ಟ ಆದ್ರೆ ನೋಡಿ, ಏನಾದ್ರು ಸಜೆಷನ್ಸ್ ಇದ್ರೆ ಕೊಡಿ. ಲೈಕು, ಸಬ್ಸ್ಕ್ರೈಬು, ಶೇರು ಇದನ್ನೆಲ್ಲ ಮಾಡಿ. ನೆಕ್ಸ್ಟ್ ಈಗ ಚಿಕನ್ ಟೇಸ್ಟ್ ನೋಡಿದಿರ ಅಲ್ವಾ? ಒಂದ್ಸರಿ ಟೇಸ್ಟ್ ನೋಡ್ಬಿಡೋಣ. ಆಹಾ, ಪರವಾಗಿಲ್ಲ, ಈಗ ಕರೆಕ್ಟ್ ಆಗಿದೆ. ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗೈತೆ. ಇದಕ್ ಬೇಕು ಅಂದ್ರೆ ನೀವು ಒಂಚೂರು ಬಟರ್ ಹಾಕೊಳ್ರಿ. ಬಟರ್ ಏನ್ ಬೇಕಾಗಲ್ಲ, ಸಾಕು ಅನ್ಸುತ್ತೆ. ಇನ್ನೇನಾದ್ರು ಇದಕ್ಕೆ ಆಡ್ ಮಾಡ್ಬೇಕಾ? ಏನ್ ಬೇಡ, ಸಾಕು. ಇದಕ್ಕೆ ಒಳ್ಳೆ ಸ್ಕಿನ್ ಇರೋಂಥ ಚಿಕನ್ ಹಾಕಿ, ಯಾಕಂದ್ರೆ ಸ್ಕಿನ್ ಅಲ್ಲಿರೋ ಆಯಿಲ್ ಇಳಿದ್ರೇನೆ ಚಿಕನ್ ಮಜಾ. ಬರೇ ನೀವು ಸ್ಕಿನ್ ನೋಡ್ಕೊಂಡು ತಿಂತೀರಾ ಅಂದ್ರೆ ಅದ್ರಲ್ಲಿ ಏನೇನು ಚೆನ್ನಾಗಿರಲ್ಲ. ಸೊ ಇದು ನೋಡಿ, ಸ್ಕಿನ್ ಇದೆ, ಒಂದ್ ಹಾಕ್ತೆ. ಎರಡು ಹಾಕ್ತೆ, ಮೂರನೇದು ಹಾಕ್ತೆ.
ಲೆಗ್ ಪೀಸ್ ಅವ್ನಿಗೆ ಹಂಗೆ ಬಿಡು ಅಂದ್ರೆ ನೋಡಿ ಈ ತರ ಬಿಟ್ಟಿದ್ದಾನೆ ಲೆಗ್ ಪೀಸ್ನ. ಇದನ್ನ ಹಾಕ್ತೀನಿ. ಆಮೇಲೆ ಇನ್ಯಾವ ಪೀಸ್ ಹಾಕೋಣ. ಈ ಪೀಸ್ ಸೆಲೆಕ್ಷನ್ ಅಲ್ಲೂ ಒಂಥರ ಮಜಾ ಇರ್ತೈತೆ ಆಕ್ಚುಲಿ ಈ ತರದಕ್ಕೆ. ಸೊ ಬೋನ್ ಕಡಿಮೆ ಇರಬೇಕು, ಮೀಟ್ ಜಾಸ್ತಿ ಇರಬೇಕು. ಮೀಟ್ ಅಂದ್ರೆ ಈ ತರ ಒಂಥರ ಮೀಟ್ ಅಲ್ಲ, ಸಾಫ್ಟ್ ಮೀಟ್ ಬರ್ತೈತೆ, ಲೈಕ್ ತೊಡೆ ಮಾಂಸ. ಅದನ್ನ ಹಾಕ್ಬೇಕು. ಅದನ್ನ ಹಾಕಿದ್ರೆ ಒಳ್ಳೆ ಮಜಾ ಇರುತ್ತೆ. ಈ ತರದ್ದು ಇದೊಂದು ಸಾಕು. ಥಿಂಕ್ ಇಷ್ಟೇ ಸಾಕು ಅನ್ಸುತ್ತೆ. ಇಷ್ಟು ಸಾಕು. ಬಟ್ ಇದ್ರಲ್ಲಿ ಏನ್ ಗೊತ್ತಾ ಪ್ರಾಬ್ಲಮ್, ಇದನ್ನ ಟೇಸ್ಟ್ ಮಾಡಕ್ ಇಬ್ರು ಕಾಯ್ತಾವ್ರೆ. ಆ ಇಬ್ರು ಯಾರು ಅಂತ ನಾನು ತೋರಿಸ್ತೀನಿ, 2 ನಿಮಿಷ. ಇಬ್ರಿಗೋಸ್ಕರ ಈಗ ನಾನು ಇನ್ನೊಂದ್ 2 ಪೀಸ್ ಎಕ್ಸ್ಟ್ರಾ ಹಾಕ್ತೀನಿ. ಒಂದು ಬೋನ್ಲೆಸ್ ಎಲ್ಲ ಇಲ್ವಲ್ಲಪ್ಪ. ಇದನ್ನ ಆಯ್ತು. ಈ 2 ಪೀಸು ಇದನ್ನ ಟೇಸ್ಟ್ ಮಾಡಕ್ ಕಾಯ್ತಾವ್ರಲ್ಲ ಅವ್ರಂತರ ನಮ್ಮ ಮನೇಲಿ ವೆರಿ ವೆರಿ ಇಂಪಾರ್ಟೆಂಟ್ ಪೀಪಲ್. ಮನೇಲಿ ಯಾರ ರೀತಿ ಹೋಗ್ಬಿಡ್ತೀವೋ ಅವ್ರಂತ ಇರ್ಲೇಬೇಕು ಯಾವಾಗ್ಲೂ. ಸೊ ಇದು ಕಲಸಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಬಿಡ್ಬೇಕು. ಮ್ಯಾರಿನೇಟ್ ಅಂದ್ರೆ ಚೆನ್ನಾಗಿ ನೆನೆಯಕ್ ಬಿಡ್ಬೇಕು. ಅದು ನಾವು ಇಂಗ್ಲಿಷಲ್ಲಿ ಮ್ಯಾರಿನೇಟ್ ಅಂದು ಕನ್ನಡ ಪದಗಳೇ ಮರ್ತೋಗಿದೆ. ಚಿಕನ್ ಚೆನ್ನಾಗಿ ನೆನಿಬೇಕು, ಮಸಾಲೆ ಎಲ್ಲ ಹಿಡಿಬೇಕು. ಯಾವ್ದೋ ಮಸಾಲೆ ಸೈಡ್ಗೆ ಹೋಗ್ಬಿಟ್ಟೈತಿ. ಚಿಕನ್ ಮೆತ್ಕೊಂಡ್ರೆ ಬಟ್ಲಿಗೆ ಮೆತ್ಕೊಂಡಿದ್ಯಾ ಮೊದ್ಲೇ ನಾನು ಎಲ್ಬೋರ್ಡು ನೋಡಿ ಎಲ್ಲ ಚಿಕನ್ಗೆ ಮೆತ್ತಿ ನೀಟಾಗಿ. ಇದನ್ನ ಬಿಡೋಣ. ಎಷ್ಟೊತ್ತು ಬಿಡೋಣ? ಒಂದು ಅರ್ಧ ಗಂಟೆ ಬಿಡ್ತೀರಾ? ಜಾಸ್ತಿ ಬಿಟ್ಟುವಷ್ಟು ಜಾಸ್ತಿ ಫ್ಲೇವರ್ ಚೆನ್ನಾಗಿರ್ತೈತೆ, ಇನ್ ದ ಸೆನ್ಸ್ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಇಲ್ಲಾಂದ್ರೆ ಒಂಥರ ಸಪ್ಪೆ ಆಗ್ಬಿಡ್ತೈತೆ. ಹಾಗಾಗಿ ನೋಡ್ಕೊಂಡು ಬಿಡಿ. ಸೊ ನಾವಾಗ ಹೇಳೋದನ್ನ ಟೇಸ್ಟ್ ನೋಡಕ್ ಇಬ್ರು ಕಾಯ್ತವ್ರೆ ಅಂತ. ಇಲ್ಲೇ ಇದೆ ಒಬ್ಬ ಬೃಹಸ್ಪತಿ ಟಾಯ್ಸನ್ ಪಾಪ. ಇವನ್ ತಿನ್ನೋದ್ ಕಡಿಮೆ, ಇವನ್ ಹೆಸರು ಹೇಳ್ಕೊಂಡು ಇಲ್ಲಿದ್ದಾಳೆ ನೋಡಿ ಹಳ್ಳಿ. ಬಂದ್ಲು ಇವಳು ಪಪ್ಪಿ. ಅರೆ ನೋಡು, ಚಿಕನ್ ತಂದ್ ಸ್ಮೆಲ್ಗೆನೆ ಅರ್ಧ ಊಟನೇ ಬಿಟ್ಬಿಡ್ತಾರೆ ಇವ್ರು. ಸೊ ಈಗ ಗ್ರಿಲ್ ತಕೊಂಡು ಅದ್ರ ಮೇಲೆ ನೀಟಾಗಿ ಜೋಡ್ಸ್ಕೊಳ್ಳೋಣ ಒಂದೊಂದೇ ಪೀಸ್ನ. ಈ ಜೋಡಿಸ್ಬೇಕಾದ್ರೆ ಸ್ಕಿನ್ ಸ್ವಲ್ಪ ಮೇಲ್ ಬರೋ ತರ ಜೋಡಿಸಿ. ಯಾಕಂದ್ರೆ ಮೇಲ್ ಬಂದ್ರೆ ಅದು ಆಯಿಲ್ ಕಂಟೆಂಟ್ ಎಲ್ಲ ಮಾಂಸಕ್ಕೆ ಇಟ್ಕೊಳತ್ತೆ, ಇಲ್ಲಾಂದ್ರೆ ಕೆಳಗಡೆ ತೊಟ್ಟಿಗೆ ಕೊಡುತ್ತೆ. ಸೊ ಈಗ ನೀಟಾಗಿ ಜೋಡಿಸಿದ್ಮೇಲೆ ಅದನ್ನ ನೀಟಾಗಿ ಒಳಗಡೆ ತಳ್ಳಿ ಓವನ್ನ ಆನ್ ಮಾಡೋಣ. ಸೊ ಆನ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮರ್ ಸೆಟ್ ಮಾಡಿ, ಆಮೇಲೆ ಇದು 2 ಕಡೆ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಟೆಂಪ್ರೇಚರ್ ಹೈ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಹೊಗೆ ಬರೋ ಸ್ಟಾರ್ಟ್ ಆಗ್ತೈತೆ ಲೈಟಾಗಿ. ನೋಡಿ ಬೇಯ್ತಾ ಇದೆ, ಕೆಳಗಡೆ ರೆಡ್ ಆಗುತ್ತೆ, ಮೇಲ್ಗಡೆ ರಾಡು ರೆಡ್ ಆಗುತ್ತೆ. ಆಮೇಲೆ ಓವನಿಂದ ಹೊಗೆ ಬರೋ ಸ್ಟಾರ್ಟ್ ಆಗ್ತೈತೆ. ಟೆನ್ಷನ್ ಆಗ್ಬೇಡ್ರಿ, ಅದು ಮಾಂಸ ಬೆಂದು ಹೊಗೆ ಬರೋದು. ಹೊಗೆ ಈಗ ಬರ್ತಾ ಇಲ್ಲ, ಆಮೇಲೆ ಬರುತ್ತೆ, ಬಂದಾಗ ತೋರಿಸ್ತೀನಿ. ಅಕ್ಕಪಕ್ಕ ಏನು ಪ್ಲಾಸ್ಟಿಕ್ ಐಟಮ್ಸ್ ಇಡ್ಬೇಡ್ರಿ, ಓವನ್ ಸುಟ್ಟೋಗ್ಬಿಡುತ್ತೆ. ಓಕೆ, ಆಮೇಲೆ ರೆಡಿ ಆದ್ಮೇಲೆ ಇದನ್ನೊಂದ್ಸರಿ ಉಲ್ಟಾ ಹಾಕ್ಬೇಕು. ಬೇಯ್ತಾ ಇದೆ ನೋಡಿ ಈಗ. ಒಂದು ಲೆವೆಲ್ಗೆ ಬೇಯ್ತಾ ಇದೆ. ಸೊ ಇದಿನ್ನೂ ಬೇಯಬೇಕು. ಎಷ್ಟಾಗಿದೆ ಟೈಮು? 20 ಮಿನಿಟ್ಸ್, ಅಂದ್ರೆ 10 ಮಿನಿಟ್ಸ್ ಅಷ್ಟೇ ಆಗಿದೆ. ಇನ್ನು ಆಲ್ಮೋಸ್ಟ್ 20 ಮಿನಿಟ್ಸ್ ಬೇಯಬೇಕು. ಸೊ ಬೆಂದಾಗ್ಲೇನೆ ಇದು ಟೇಸ್ಟ್ ಗೊತ್ತಾಗೋದು. ಸೊ ಈ ಕೆಳಗಡೆ ಎಲ್ಲ ನೋಡಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಆಯಿಲ್ ನೀರು ಎಲ್ಲ ಇಳ್ದಿದೆ. ಸೊ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ, ಆಯಿಲ್ ಒಂದು ಉಳಿಯುತ್ತೆ. ಅದೇ ಆಯಿಲ್ನ ನೀವು ಮತ್ತೆ ಅದ್ರ ಮೇಲೆನೆ ಹಾಕಿ ಬೇಯಿಸ್ಬೋದು. ಸೊ ಈಗ ಒಂದ್ ಸೈಡ್ ರೋಸ್ಟ್ ಆಗಿದೆ, ಇನ್ನೊಂದ್ ಸೈಡ್ ರೋಸ್ಟ್ ಆಗ್ಬೇಕು. ಅದಕ್ಕೆ ಫಸ್ಟ್ ಒಳಗಡೆ ಇಟ್ಟಿದೀವಲ್ಲ ಅದನ್ನ ಆಚೆ ತೆಗೆದು ಉಲ್ಟಾ ಹಾಕ್ಬೋದು. ಇನ್ನೊಂದ್ ಸೈಡ್ ಬೇಯೋ ತರ ಚೇಂಜ್ ಮಾಡ್ಬೇಕು. ಸೊ ಓವನಿಂದ ಆಚೆ ತೆಗಿತಾ ಇದ್ದೀನಿ. ಗುಡ್. ಸ್ಮೆಲ್ ಮಾತ್ರ ಸೂಪರ್ ಆಗಿ ಬರ್ತಾ ಐತೆ. ಇದನ್ನ ಈಗ ಒಂದೊಂದೇ ಉಲ್ಟಾ ಹಾಕೋಣ. ಸೊ ಆಗ ಇನ್ನೊಂದ್ಸರಿ ಬೇಯುತ್ತೆ. ಬೇಯಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ.
ಇದಕ್ಕೆ ನಾನು ಫಸ್ಟ್ ಹೇಳಿದ್ನಲ್ಲ ಒಂದು ಪ್ಲೇಟ್ ಅಂತ. ಸೊ ಪ್ಲೇಟಲ್ಲೆಲ್ಲ ಈಗ ಆಯಿಲ್ ಸ್ಟೋರ್ ಆಗಿದೆ. ಸೊ ಅದೇ ಆಯಿಲ್ನ ತಗೊಂಡು ಇದ್ರ ಮೇಲೆಲ್ಲ ಒಂದೊಂದೇ ಡ್ರಾಪ್ ಇದು ಸೊ ಈಗ ಈ ತರ ಎಲ್ಲ ಇದೇ ಆಯಿಲ್ನ ಇದ್ರ ಮೇಲೆ ಹಾಕಿದ್ರೆ ನಿಮಗೆ ಅಷ್ಟು ಡ್ರೈ ಅನ್ಸಲ್ಲ ಮತ್ತೆ ಚೆನ್ನಾಗಿರುತ್ತೆ ಬೇಯಲಿಕ್ಕೆ. ಆಯಿಲ್ ಫ್ರೀ ಕುಕಿಂಗ್ ಇದೇನಂಗಾದ್ರೆ ಆಯಿಲ್ ಅಲ್ವಾ, ಇದು ಆಯಿಲೇ, ಬಟ್ ಅಂಗಡಿಲ್ ಸಿಗೋ ಆಯಿಲ್ ಫ್ರೀ ಕುಕಿಂಗ್. ಸೊ ಅದಕ್ಕೆಲ್ಲ ಏನೋ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿ ಆಯಿಲ್ ರೆಡಿ ಮಾಡಿರ್ತಾರೆ. ಇದರಲ್ಲಿ ಕೆಮಿಕಲ್ಸ್ ಇರೋಲ್ಲ, ಡೈರೆಕ್ಟ್ ನ್ಯಾಚುರಲ್ ಆಯಿಲ್. ಚಿಕನ್ ಅಲ್ಲಿ ಏನಿದೆ ಅದೇ ಆಯಿಲ್. ಇದನ್ನ ಮತ್ತೆ ವಾಪಸ್ಸು ಓವನ್ ಒಳಗಡೆಗೆ ಇಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಇನ್ 10 ಮಿನಿಟ್ಸ್ ಸಾಕು. ಸೊ ಇಟ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಕುದೀತಾ ಇದೆ, ಬೀತಾ ಇದೆ, ಫುಲ್ ರೆಡ್ಡಿಶ್. ಆಹಾ, ಹೊಗೆ ಹೊಗೆ ಹಿಂಗೆ ಬರ್ಬೇಕು. ಹೊಗೆ ಹಿಂಗ್ ಹೊಗೆ ಬಂದ್ರೇನೆ ಅದು ಮಜಾ. ಆಚೆ ಇವತ್ತು ಒಳ್ಳೆ ವೆದರ್, ಮಳೆ ಬಂದು ಸೂಪರ್ ಆಗಿದೆ. ಇವತ್ ಬೆಳಗ್ಗೆಯಿಂದ ಸುರಿತಾ ಐತೆ ಮಳೆ, ಅಂದ್ರೆ ಹಂಗಿಂಗಿಲ್ಲ. ಆ ವೆದರ್ಗೂ ಈಗ ಓವನ್ ಚಿಕನ್ಗೂ ಅಪ್ಪ ತಿಂತಾ ಇದ್ರೆ ಟೇಸ್ಟ್ ಹೆಂಗಿದ್ರು ನಮ್ಗೆ ಇಷ್ಟ ಆಗುತ್ತೆ. ಆ ತರ ಸೂಪರ್ ಆಗಿರ್ತದೆ. ಸೊ ಫೈನಲಿ ಓವನ್ ಚಿಕನ್ ರೆಡಿ. ಇದನ್ನ ಓವನ್ ಅಲ್ಲಿ ಬೇಯಿಸಿರೋದ್ರಿಂದ ಓವನ್ ಚಿಕನ್ ಅಂತ ಕರೆಯೋದಷ್ಟೇ, ಇನ್ನೇನ್ ಅದ್ರಲ್ಲಿ ಏನ್ ಚೇಂಜಸ್ ಏನಿಲ್ಲ. ಸೊ ಇದನ್ನ ಒಂದೊಂದೇ ಪ್ಲೇಟ್ಗೆ ಹಾಕೋಣ, ಟೇಸ್ಟ್ ಮಾಡೋಣ. ಅಂದ್ರೆ ಬಿಸಿ ಇದೆ, ಸ್ವಲ್ಪ ಹೊತ್ತು ಬಿಟ್ಟು ಟೇಸ್ಟ್ ಮಾಡಿ ರಿವ್ಯೂನ ಹಾಕ್ತೀನಿ. ಅದಕ್ಕೂ ಮುಂಚೆ ಗ್ಯಾಪ್ ಅಲ್ಲಿ ನಾನೊಂದು ಚಿಕನ್ ಫ್ರೈ ಮಾಡ್ಕೊಂಬಿಟ್ಟೆ. ಚಿಕನ್ ಫ್ರೈ ಅಂಡ್ ರೈಸ್, ಅದ್ರ ಜೊತೆಗೆ ಈ ಚಳಿಗೆ ಕೈ ಸುಡ್ತು 4 ಪೀಸು. ಇದ್ರಲ್ಲಿ ಹೇಳಿದ್ನಲ್ಲ ಅವಾಗಲೇ 2 ಪೀಸ್ ಓನರ್ ಬೇರೆಯವರು ಇದ್ದಾರೆ, ಅವ್ರಿಗೆ ಕೊಡ್ಬೇಕು, ಅವ್ರಿಗೆ ಕೊಡೋಣ. ನನ್ನ ಪೀಸ್ಗಳು ನಾನು ಹಾಕೊಂಡಿದ್ದೀನಿ. ನೋಡಕ್ ಸೂಪರ್ ಆಗಿ ಕಾಣಿಸ್ತಿದೆ ಅನ್ಸುತ್ತೆ. ಟೇಸ್ಟ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಓವನ್ ಚಿಕನ್ ಈಗ ಆಲ್ರೆಡಿ ಮಾಡಿ ಅದನ್ನೇ ಸೇಮ್ ಇವತ್ತು ಮಾಡಿರೋದು. ಬಟ್ ಇವತ್ತು ರೆಕಾರ್ಡ್ ಮಾಡಿದ್ದೀನಿ, ಅವತ್ತು ರೆಕಾರ್ಡ್ ಮಾಡಿಲ್ಲ, ಒಬ್ಬನೇ ಮಾಡ್ಕೊಂಡು ತಿಂದಿದ್ದೀನಿ ಅಷ್ಟೇ. ಸೊ ಇಲ್ಲಿಗೆ ಸರಿ ಆಯ್ತು. ಈ ಪೀಸ್ನೇ ತಗೊಳ್ಳೋಣ. ಸೊ ನೀಟಾಗಿ ಬೆಂದಿದೆ, ಇದರಲ್ಲಿ ಏನು ಕೆಮಿಕಲ್ಸ್ ಇರಲ್ಲ, ಏನಿಲ್ಲ, ರಾ ಚಿಕನ್. ಬಟ್ ಇದು ಉಪ್ಪು ಖಾರ ಹಿಡಿದಿರುತ್ತೆ, ಯಾಕಂದ್ರೆ ನಾವು ನೆನಿಟ್ಟಿದ್ವಿ, ನೆನೆಸಕ್ಕಿಟ್ಟಿದ್ರಿಂದ ಚೆನ್ನಾಗಿ ನೆಂದಿರುತ್ತೆ. ಸೊ ಇಲ್ಲಿಗೆ ಮುಗೀತು. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ಇದೇ ತರ ಕುಕ್ಕಿಂಗ್ ವಿಡಿಯೋ ಮಾಡಲ್ಲ, ಬೇರೆ ಯಾವ್ದಾದ್ರು ಮಾಡೋಣ.